ಹೆಲೋ ರಾಣೆಬೆನ್ನೂರು ಮಂದಿ, ಇದು ಡೇ 14 ಆಫ್ 365 ಡೇಸ್ ಮಿನಿ ಬ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಮಮ್ಮಿನ ಬ್ಯಾಡ್ಗಿಗೆ ಬಿಟ್ಟೆ, ಸ್ಕೂಟಿ ಮೇಲೆ ಬಿಟ್ಟು ಬಂದೆ. ವಾಪಸ್ ಬರ್ತಾ ಟ್ರಿಪ್ನ ರೀಸೆಟ್ ಮಾಡಿದೆ. ಸೊ ರೈಡ್ ಒಳಗೆ 75 ಕಿಲೋಮೀಟ್ರ್ ತೋರಿಸ್ಲಿತ್ತಿತ್ತು. ಅಲ್ಲಿಂದ ವಾಪಸ್ ಊರಿಗೆ ಬಂದೆ. ಆಮೇಲೆ ಬರ್ತಾ ನಾನು ಸ್ಪೋರ್ಟ್ಸ್ ಮೋಡ್ನಾಗ ಮ್ಯಾಕ್ಸಿಮಮ್ ಸ್ಪೀಡ್ ಎಷ್ಟು ಹೋಗ್ತೈತೆ ಅಂತ ಚೆಕ್ ಮಾಡಿದೆ. ಸೊ ಮ್ಯಾಕ್ಸಿಮಮ್ 90ವರೆಗೂ ಹೋತು. ಅದು ನೀವೀಗ ವಿಡಿಯೋದಾಗ ನೋಡ್ಬೋದು. ಸೊ ನಾನು ವಾಪಸ್ ಬರ್ತಾ ಅಸುಂಡಿಯಿಂದ ಹುಲಿಹಳ್ಳಿ ಇನ್ ಬಿಟ್ವೀನ್ ಟ್ರೈ ಮಾಡಿದ್ದೆ ಸ್ಪೀಡ್ ಟೆಸ್ಟ್ನ. ಸೊ 90ವರೆಗೂ ರೀಚ್ ಆಯ್ತು. ಆಮೇಲೆ ಮತ್ತು ಕ್ಯಾಶುವಲ್ ಸ್ಪೀಡ್ನಾಗ ಬಂದೆ. ವಾಪಸ್ ಬಂದು ಸೇಮ್ ಅಪ್ಪು ಫಾಸ್ಟ್ ಫುಡ್ ಹತ್ರ ಟಿಫನ್ ಮಾಡಿದೆ. ಬಿಸಿ ಬಿಸಿ ಇಡ್ಲಿ ತಿಂದ್ಕೊಂಡು ಅಲ್ಲಿಂದ ವಾಪಸ್ ಮನೆ ಕಡೆ ಬಂದೆ. ಇವತ್ತು ಜಾಸ್ತಿ ಏನೂ ಮಾಡಿಲ್ಲ. ಸೊ ನನ್ನ ಮಮ್ಮಿನ ಡ್ರಾಪ್ ಮಾಡೋದು ಕರ್ಕೊಂಬರೋದು ಯಾಕೆ ಮಾಡ್ತಿದ್ದೀನಪ್ಪ ಅಂದ್ರೆ, ಸದ್ಯಕ್ಕೆ ನಮ್ಮ ಮಮ್ಮಿ ವಾರ್ಡನ್ ಇನ್ಚಾರ್ಜ್ ಒಳಗೆ ಅಲ್ಲೇ ಸ್ಟೇ ಆಗ್ಯಾರ. ವೀಕ್ಲಿ ಒನ್ಸ್ ಅಷ್ಟೇ ಮನೆಗೆ ಬರ್ತಾರೆ. ಮಾರ್ಚ್ವರೆಗೂ ಇದೇ ಥರ ವೀಕ್ಲಿ ಒನ್ಸ್ ಬಂದು ಹೋಗ್ತಾರೆ. ಅದಕ್ಕೆ ನಾನು ಬೆಳಗ್ಗೆ ಟಿಫನ್ನು ಮತ್ತು ರಾತ್ರಿ ಊಟ ಹೊರಗೆ ಮಾಡೋದು. ಸೊ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗೈತೆ ಅನ್ಕೊತೀನಿ. ಮತ್ತು ಸಾಯಂಕಾಲ ವಾಪಸ್ ಸ್ವಲ್ಪ ಹೊತ್ತು ಹೊರಗೆ ಹೋದೆ. ಸ್ವಲ್ಪ ಫ್ರೆಂಡ್ಸ್ ಬೆಟ್ಟಾಗಿ ಮೈಂಡ್ ರಿಫ್ರೆಶ್ ಆಯಿತು. ಆಮೇಲೆ ವಾಪಸ್ ಮನೆಗೆ ಬಂದು ಮಾಮೂಲಿ ವರ್ಕಿಗೆ ಕೂತ್ಕೊಂಡೆ. ಸೊ ಇವತ್ತು ಜಾಸ್ತಿ ಏನೂ ಮಾಡಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ. ಸೊ ಐ ಥಿಂಕ್ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್ ನಿಮಗೆ. ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನೆಕ್ಸ್ಟ್ ವೀಡಿಯೋದಾಗ ಹೇಳ್ತೀನಿ. ಬಾಯ್.